ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿಶಾಲ್ ಪಾಟೀಲ್. ಇಂದು ನಾವು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸೆಕೆಂಡ್ PUC ಇಂಟರ್ನಲ್ ಮಾರ್ಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾವ ರೀತಿಯಾಗಿ ನಾವು ಸೈನ್ಸ್ ಅಂದರೆ PC, MB ಇಂಟರ್ನಲ್ ಮಾರ್ಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ನೀವು ಲ್ಯಾಬ್ ಪ್ರಾಕ್ಟಿಕಲ್ ಬರೆದಿರ್ತೀರ. ಅದೇ ರೀತಿ ಮ್ಯಾಥಮೆಟಿಕ್ಸ್ ನಿಮ್ಮ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ನ 20 ಅಂಕಗಳನ್ನು ಅವರು ಕೊಟ್ಟಿರುತ್ತಾರೆ. ಯಾವ ರೀತಿಯಾಗಿ ಚೆಕ್ ಮಾಡಬೇಕಂದ್ರೆ, ಇದನ್ನು ಚೆಕ್ ಮಾಡಲು ಯಾವುದೇ ರೀತಿಯಾಗಿ ಲಿಂಕನ್ನು ಕೊಟ್ಟಿರೋದಿಲ್ಲ. ಅಂದರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತವಾಗಿ ಯಾವುದೇ ಒಂದು ಲಿಂಕಿನ ಮುಖಾಂತರ ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಚೆಕ್ ಮಾಡಲು ಸರ್ಕಾರ ಅನುಮತಿ ನೀಡಿ ಕೊಟ್ಟಿಲ್ಲ. ಆದ ಕಾರಣ ಯಾವ ರೀತಿ ಅಂದರೆ, ನಿಮ್ಮ ಕಾಲೇಜ್ ಪೋರ್ಟಲ್ನಲ್ಲಿ ನಿಮ್ಮ ಮಾರ್ಕ್ಸ್ಗಳ ಬಗ್ಗೆ ಆನ್ಲೈನ್ನಲ್ಲಿ ಬಿಟ್ಟಿರುತ್ತಾರೆ. ನೀವು ಕಾಲೇಜಿನಲ್ಲಿ ಹೋದಾಗ ಅಲ್ಲಿ ನೋಟಿಸ್ ಬೋರ್ಡನ್ನು ನೋಡಿ, ನೋಟಿಸ್ ಬೋರ್ಡ್ನಲ್ಲಿ ಹಾಕಿರ್ತಾರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಲಿಸ್ಟ್. ಅಲ್ಲಿ ಮಾರ್ಕ್ಸ್ ಹಾಕದೇ ಇದ್ದಲ್ಲಿ ನೀವು ನಿಮ್ಮ ಪ್ರಿನ್ಸಿಪಲ್ ಸರ್ ಅಥವಾ ಕಾಲೇಜಿನಲ್ಲಿ ಯಾವುದೇ ಒಂದು ಶಿಕ್ಷಕರನ್ನು ಕೇಳಿ ತಮ್ಮ ಇಂಟರ್ನಲ್ ಮಾರ್ಕ್ಸನ್ನು ತಿಳಿದುಕೊಳ್ಳಬಹುದು. ಇದು ಒಂದು ಮಾತ್ರ ಸಲಹೆ ನೀಡುತ್ತೇನೆ. ಯಾವುದೇ ರೀತಿ ಇಂಟರ್ನೆಟ್ನಲ್ಲಿ ಮಾರ್ಕ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳು ಸ್ವಯಂವಾಗಿ ನೋಡಿಕೊಳ್ಳೋದು ಆಗುವುದಿಲ್ಲ. ಆದ ಕಾರಣ ನಿಮ್ಮ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ನೋಟಿಸ್ ಬೋರ್ಡ್ನಲ್ಲಿ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಚೆಕ್ ಮಾಡಿ, ಅಥವಾ ಓನಾಗಿ ಯಾವುದೇ ನಿಮ್ಮ ಸರ್ ಹತ್ತಿರ ಹೋಗಿ ಕೇಳಿಕೊಳ್ಳಿ. ಇದೇ ರೀತಿಯಾಗಿ ನೀವು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗಳ ಬಗ್ಗೆ ಪರೀಕ್ಷೆಯ ಮೊದಲು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.